ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತನ ಬರ್ಬರ ಹತ್ಯೆ, ಫಾಜಿಲ್ ಕೊಲೆಯ ಆರೋಪಿ ಸುಹಾಸ್ ಶೆಟ್ಟಿಯ ಮರ್ಡರ್, 6 ಮಂದಿ ದುಷ್ಕರ್ಮಿಗಳಿಂದ ಮಚ್ಚಿನಿಂದ ಕೊಚ್ಚಿ ಕೊಲೆ. ಸುಹಾಸ್ ಶೆಟ್ಟಿ ಹತ್ಯೆ ಬೆನ್ನಲ್ಲೇ ಆಸ್ಪತ್ರೆ ಬಳಿ ಜಮಾಯಿಸಿದ ಹಿಂದೂ ಕಾರ್ಯಕರ್ತರು, ಕೊಲೆ ವಿರುದ್ಧ ನೂರಾರು ಕಾರ್ಯಕರ್ತರಿಂದ ಆಕ್ರೋಶ. ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್. ಹತ್ಯೆ ನಡೆಸಿ ದುಷ್ಕರ್ಮಿಗಳು ಪರಾರಿಯಾಗುವ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯ. ಬರ್ಬರ ಕೊಲೆಗೆ ಸ್ಥಳೀಯರೇ ನೆರವು ನೀಡಿರುವ ಮಾಹಿತಿ. ಕಾರಿನ ಬಳಿ ಬಂದಿದ್ದ ಬುರ್ಕಾಧಾರಿ ಮಹಿಳೆ ಸೇರಿ ಎಲ್ಲಾ ವಿಡಿಯೋ ಪಡೆದು ಪೊಲೀಸರಿಂದ ತನಿಖೆ. ಹಿಂದೂ ಕಾರ್ಯಕರ್ತ ಹತ್ಯೆ ಹಿನ್ನೆಲೆ ಇಂದು ದಕ್ಷಿಣ ಕನ್ನಡ ಜಿಲ್ಲೆ ಬಂದ್. ವಿಶ್ವ ಹಿಂದೂ ಪರಿಷತ್ ಮುಖಂಡ ಶರಣ್ ಪಂಪೇಲ್ ಕರೆ. ಇಂದು ಬೆಳಗ್ಗೆ 6ರಿಂದ ನಾಳೆ ಬೆಳಗ್ಗೆ 6ರವರೆಗೆ ನಿಷೇಧಾಜ್ಞೆ ಜಾರಿ. ವ್ಯಾಪಾರ, ವಾಹನ ಸಂಚಾರ ಬಂದ್. ಎರಡ್ 2022ರಲ್ಲಿ ಸುರತ್ಕಲ್ನ ಫಾಜಿಲ್ ಹತ್ಯೆ ಪ್ರತೀಕಾರವಾಗಿ ನಿನ್ನೆ ಕೊಲೆ ಶಂಕೆ. ಫಾಜಿಲ್ ಹತ್ಯೆ ಕೇಸ್ನ ಪ್ರಮುಖ ಆರೋಪಿಯಾಗಿದ್ದ ಸುಹಾಸ್ ಶೆಟ್ಟಿ ಸೇಡು ತೀರಿಸಿಕೊಳ್ಳಲು ದುಷ್ಕರ್ಮಿಗಳಿಂದ ಹತ್ಯೆ ಅನುಮಾನ. ಗಡಿಯಲ್ಲಿ ಉಗ್ರರಿಗಾಗಿ ಭಾರತೀಯ ಸೈನಿಕರಿಂದ ಹುಡುಕಾಟ. ಗಡಿಯಲ್ಲಿ ಭಾರತದಿಂದ ಸೇನಾ ವಾಹನ ನಿಯೋಜನೆ ಬೆನ್ನಲ್ಲೇ ಅಮೆರಿಕ, ಚೀನಾ ಮೊರೆ ಇಟ್ಟ ಪಾಕ್. ಬೆಕಾರಿಸ್ತಾನದ ಮನವಿಗೆ ಸೊಪ್ಪು ಹಾಕದೆ ಕಳುಹಿಸಿದ ದೊಡ್ಡಣ್ಣ. ಒಬ್ಬ ಉಗ್ರನನ್ನು ಬಿಡದೆ ಹುಡುಕಿ ಹೊಡಿತೇವೆ. ದೇಶದ ಪ್ರತಿ ಇಂಚಲ್ಲೂ ಭಯೋತ್ಪಾದನೆಯನ್ನ ಬೇರು ಸಹಿತ ಕಿತ್ತಾಕೋದು ನಮ್ಮ ಸಂಕಲ್ಪ. ಉಗ್ರರಿಗೆ ಹಾಗೂ ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಅಮಿತ್ ಶಾ ಖಡಕ್ ಎಚ್ಚರಿಕೆ. ಪಾಕಿಸ್ತಾನಕ್ಕೆ ಶಾಕ್ ಕೊಟ್ಟ ಕೋಲಾರದ ರೈತರು. ಪಾಕ್ಗೆ ಕಳುಹಿಸ್ತಾ ಇದ್ದ ಟೊಮ್ಯಾಟೊ ರಫ್ತು ಮೇಲೆ ಸಂಪೂರ್ಣ ನಿರ್ಬಂಧ. ವ್ಯಾಪಾರದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ ಕೋಲಾರದ ರೈತರು. ಪಹಲ್ಗಾವ್ ಉಗ್ರರ ದಾಳಿ ಖಂಡಿಸಿದ ಶೃಂಗೇರಿ ಜಗದ್ಗುರುಗಳು. ಮೃತಪಟ್ಟಿರುವ ಹಿಂದೂ ಕುಟುಂಬಗಳಿಗೆ ಹಿಂದೂಗಳೇ ನೆರವಾಗಬೇಕು. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ. ತನ್ನದೇ ಪ್ರಜೆಗಳನ್ನ ಬೇಡವೆಂದ ಪರಮ ಪಾಪಿ ಪಾಕಿಸ್ತಾನ. ಪಾಕ್ ನಾಗರಿಕರಿಗೆ ಪ್ರವೇಶ ನಿರಾಕರಣೆ ಹಿನ್ನೆಲೆ ವಾಘಾ ಅಟ್ಟಾರಿ ಗಡಿಯಲ್ಲೇ ಜನ ಕಂಗಾಲು. ಮಾನವೀಯತೆ ದೃಷ್ಟಿಯಿಂದ ವಾಪಸ್ ಹೋಗುವ ಗಡುವು ವಿಸ್ತರಿಸಿದ ಭಾರತ. ಪಿಒಕೆಯಲ್ಲಿ 10 ದಿನಗಳ ಕಾಲ ಮದರಸ ಮುಚ್ಚುವ ನಿರ್ಧಾರ. ಯುದ್ಧದ ಭೀತಿ ಹಿನ್ನೆಲೆ ಮುಂಜಾಗ್ರತಾ ಕ್ರಮವಾಗಿ ಕ್ರಮ. 445 ನೋಂದಾಯಿತ ಮದರಸಾಗಳು ತಾತ್ಕಾಲಿಕವಾಗಿ ಕ್ಲೋಸ್. ನನಗೆ ಅಂಡರ್ವರ್ಲ್ಡ್ ಸೇರಿದಂತೆ ಹಲವು ಕಡೆಗಳಿಂದ ಜೀವ ಬೆದರಿಕೆ ಬಂದಿದೆ. ನನಗೋಸ್ಕರ ಮಂಗಳೂರಲ್ಲಿ ಎನ್ಐಎ ಸ್ಥಾಪಿಸೋದು ಬೇಡ. ದೇವರು ನೆಮ್ಮದಿಯ ಸಾವು ಕೊಡಲಿ ಎಂದ ಸ್ಪೀಕರ್ ಯುಟಿ ಖಾದರ್. ಪಾಕ್ ಮೇಲೆ ಭಾರತ ಯುದ್ಧ ಸಾರಲಿ ಎಂದು ಹರಕೆ. ಬಾಳೆಹಣ್ಣಿನ ಮೇಲೆ ಬರೆದು ರಥಕ್ಕೆ ಎಸೆದ ಭಕ್ತ. ತುಮಕೂರಿನ ಕೆಂಕೆರೆ ಗ್ರಾಮದ ರಥೋತ್ಸವದಲ್ಲಿ ಹರಕೆ. ಯುದ್ಧವಾದ್ರೆ ನಮ್ಮ ಯೋಧರ ರಕ್ಷಣೆ ಹಾಗೂ ಗೆಲುವಿಗಾಗಿ ವಿಶೇಷ ಪೂಜೆ. ಉತ್ತರ ಕನ್ನಡದ ಅಜ್ಜರಣಿಯ ಚೌಡೇಶ್ವರಿ ದೇವಸ್ಥಾನದಲ್ಲಿ ಹೋಮ ಹವನ. ಭಕ್ತರಿಂದ 5,000ಕ್ಕೂ ಅಧಿಕ ಬಾರಿ ಸೂರ್ಯನಾರಾಯಣ ಜಪ. ಇಂದು ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ. ಬೆಳಗ್ಗೆ 11:30ಕ್ಕೆ ಸುದ್ದಿಗೋಷ್ಠಿ ನಡೆಸಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮಾಹಿತಿ. ಮಧ್ಯಾಹ್ನ 12:30ಕ್ಕೆ ಇಲಾಖೆಯ ವೆಬ್ಸೈಟ್ನಲ್ಲಿ ಫಲಿತಾಂಶ. ಆರತಿ ಬೆಳಗುವಾಗ ಬೆಂಕಿ ತಗುಲಿ ಮಾಜಿ ಸಚಿವೆ ಗಿರಿಜಾ ವ್ಯಾಸ್ ಸಾವು. ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಕಾಂಗ್ರೆಸ್ ಹಿರಿಯ ನಾಯಕಿ. ಚಿಕಿತ್ಸೆ ಫಲಿಸದೆ ಅಹಮದಾಬಾದ್ನ ಆಸ್ಪತ್ರೆಯಲ್ಲಿ ನಿಧನ. ಗಂಡ ಶೇವ್ ಮಾಡಿಲ್ಲ ಅಂತ ಉತ್ತರ ಪ್ರದೇಶದಲ್ಲಿ ಮೈದುನನ ಜೊತೆ ಪತ್ನಿ ಪರಾರಿ. ಪತಿ ಮೌಲಾನಾ ಜೊತೆ ಗಡ್ಡದ ವಿಚಾರಕ್ಕಾಗಿ ಪದೇ ಪದೇ ಜಗಳ. ಶೇವ್ ಮಾಡಲು ನಿರಾಕರಿಸಿದ್ದಕ್ಕೆ ಅವನ ತಮ್ಮನ ಜೊತೆ ಎಸ್ಕೇಪ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.